ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಮನದ ತುಂಬ ನೋವು ತುಂಬಿಕೊಂಡಿರುವಿರಾ? ಎಂದೋ ಆಗಿ ಹೋಗಿರುವುದನ್ನು ನೆನೆದು ದುಃಖಿಸುತ್ತಿರುವಿರಾ? ಖಂಡಿತ ಹಾಗೆ ಮಾಡದಿರಿ. ಮನದ ತುಂಬ ತುಂಬಿರುವ ಚಿಂತೆಯನ್ನು ಎಷ್ಟು ಬೇಗ ನೀವು ಹೊರಹಾಕುತ್ತೀರೋ ಅಷ್ಟು ಒಳ್ಳೆಯದು. ಕನಸುಗಳು ನಮ್ಮ ಆತ್ಮೀಯ ಗೆಳೆಯರಿದ್ದ ಹಾಗೆ. ಅವುಗಳಲ್ಲಿ ಒಳ್ಳೆಯ ಬೀಜಗಳನ್ನು ಬಿತ್ತಿ ಉತ್ತಮ ಫಲದ ಕನಸು ಕಾಣಿರಿ. ಕನಸುಗಳು ಒಳ್ಳೆಯದಿದ್ದಲ್ಲಿ ಕ್ರಮೇಣ ನಮ್ಮ ಆಲೋಚನೆಗಳು ಒಳ್ಳೆಯದೇ ಆಗುವುದು. ನಮ್ಮಲ್ಲಿ ಛಲ, ಉತ್ಸಾಹ ಮೂಡುವುದು. ಬಯಸಿದ್ದು ಸಿಗುವುದು ತುಂಬ ಕಷ್ಟ. ನೋವುಗಳು ನಿಮ್ಮ ಮಿತ್ರರಿದ್ದ ಹಾಗೆ. ಅವುಗಳನ್ನು ಮರೆತು ಮುನ್ನಡೆಯುವುದನ್ನು ಕಲಿಯಿರಿ. ಭಾವುಕವಾಗಿ ಎಂದೂ ನಿರ್ಧಾರವನ್ನು ತೆಗೆದುಕೊಳ್ಳದಿರಿ. ತಾಳ್ಮೆಯಿಂದ ಸಮಯ ಕೊಟ್ಟು ನಿರ್ಧಾರ ತೆಗೆದುಕೊಳ್ಳಿ. ಜೀವನವೆಂಬ ಬಿರುಗಾಳಿಯಲ್ಲಿ ಸ್ನೇಹವೇ ಒಂದು ತಂಗಾಳಿ. ನಿಮ್ಮ ಆತ್ಮೀಯ ಗೆಳೆಯರು, ಗೆಳತಿಯರು ನಿಮ್ಮ ಮನಸ್ಸನ್ನು ಬಹುಬೇಗ ಅರಿತುಕೊಳ್ಳುವರು. ನಿಷ್ಕಲ್ಮಶ ಸ್ನೇಹಿತರು ಸಿಗುವುದು ದೇವರು ಕೊಟ್ಟ ಅತಿ ದೊಡ್ಡ ಉಡುಗೊರೆ. ಹಂಬಲಿಸುವುದು ಪ್ರತಿಯೊಬ್ಬರ ಆಸೆ. ಅದು ಕೈಗೆಟುಕುವುದೇ ಇಲ್ಲವೇ ಎಂದು ಮೊದಲೇ ತಿಳಿದುಕೊಳ್ಳಿ. ಇಲ್ಲದಿದ್ದರೆ ಮತ್ತೆ ನೋವು ಅನುಭವಿಸಬೇಕಾಗುವುದು. ಯಾರ ಬಳಿ ಏನು ಮಾತನಾಡುತ್ತೀರಾ ಎಂದು ಮೊದಲೇ ತಿಳಿದುಕೊಳ್ಳಿ. ಎಲ್ಲವನ್ನು ಎಲ್ಲರ ಹತ್ತಿರ ಹೇಳದಿರಿ. ನಿಮ್ಮ ಮನಸ್ಸಿನಲ್ಲಿ ಯಾವ ಕೆಟ್ಟ ಭಾವನೆಗಳನ್ನು ಇಟ್ಟುಕೊಳ್ಳದಿರಿ. ಇದರಿಂದ ಪವಿತ್ರ ಸ್ನೇಹವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಒಬ್ಬರ ಮಾತು, ನಡೆ, ನುಡಿ, ಅವರ ನಡವಳಿಕೆಯಿಂದ ಅವರನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ನಿಮ್ಮಿಂದ ಅವರ ಮನಸ್ಸಿಗೆ ಆಘಾತ ಉಂಟು ಮಾಡದಿರಿ. ಒಬ್ಬರ ಬಗ್ಗೆ ತಪ್ಪು ಫೀಲಿಂಗ್ಗಳನ್ನು ಇಟ್ಟುಕೊಳ್ಳಬೇಡಿ. ಸಂಬಂಧಗಳು ಹದಗೆಡುವವು. ಇಂದಿನ ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.